ಈ ರಾಮಾಯಣ ಇದ್ನಲ್ಲ ಅವು ಮಾರೆ ಈಗಿತ್ಲಾಗಿ ಹಗಲಿಡೀ ಕತ್ತಿ ಹಿಡ್ಕೊಂಡೇ ಓಡಾಡ್ತ ಮಾರೆ. ಮನೆ ಎಲ್ಲಿ ಹೋಗ್ಬೇಕಾದ್ರೆ ಕತ್ತಿ ಬಿಡ್ತನೇ ಇಲ್ಲ. ಮನೆ ಒಳಗೂ ಹಂಗೆ ಕತ್ತಿ ಹಿಡ್ಕೊಂಡೇ ಓಡಾಡ್ತಾಳ. ಅಷ್ಟೇ ಅಲ್ಲ, ರಾತ್ರಿ ಮಲ್ಗಕರೆಯ ಹೆಂಡತಿ ಒಳ ಬದಿ ಮಲಗಿದ ಮೇಲೆ ನೀವು ಹೊರಬದಿ ಬೀಗ ಹಾಕೊಂಡು ಹೊರಗೆ ಹೆಬ್ಬಾಗ್ಲ ಮಲಗ್ತಾಳ. ಅವ್ನ ಕೇಳನ ನೋಡಿದ್ ಎಂತಕ್ಕೆ ಹಂಗ್ ಮಾಡ್ತಾಳೆ. ಆಗ ಅವ್ನು ಕತ್ತಿ ಹಿಡ್ಕೊಂಡು ಹೋಗ್ಬೋದು ನೋಡಿ, ಹೆದರಿಕೆ ಆಗ್ತು ಮರೆ. ಎಂತಕ್ಕೆ ಹಂಗ್ ಮಾಡ್ತಾನೆ, ನಿಂಗೇನಾರು ಗೊತ್ತಿದ್ದನು? ಅದು ನನಗೂ ಮೊದ್ಲು ಅವ್ನ ರೂಪ ನೋಡಿ ಹೆದರಿಕೆ ಆಯ್ತು. ಅವನ ಹತ್ರ ಕೇಳಲೆ. ಆದ್ರೂ ಮೊನ್ನೆ ಗಟ್ಟಿ ಮನ್ಸು ಮಾಡಿ ಕೇಳ್ದಿ, ಎಂತಕ್ಕೆ ಹಿಂಗ್ ಮಾಡ್ತೀಯ ಕೇಳ್ದಿ. ಕಡೆಗೆ ಹೇಳ್ದ, ಈಗ ಫೇಸ್ಬುಕ್ಕಲ್ಲಿ ಪ್ರತಿ ದಿವಸ ನೋಡು ಹೆಂಡತಿಯಿಂದ ಪ್ರಿಯಕರನ ಜೊತೆ ಸೇರಿ ಗಂಡನ ಕೊಲೆ, ಪ್ರತಿ ಸುಮಾರು ಬದಿಗೆ ಅದೇ ಸುದ್ದಿನೇ ಬರ್ತಾ ಇದ್ದ ಅವಂಗ. ಹಂಗಾಗಿ ಹೆದರಿಕೆ ಹುಟ್ಟಿದ್ಲು. ಅದಕ್ಕಾಗಿ ಅವ ಈಗ ಏನ್ ಮಾಡ್ತಾ ಇದ್ದ ಕೇಳಿದ್ರೆ, ಹಗಲಿಡೀ ಕತ್ತಿ ಹಿಡ್ಕೊಂಡೇ ಓಡಾಡ್ತಾ. ರಾತ್ರಿನೂ ಹಂಗೆ ಹೆಂಡತಿ ಒಳಗ್ ಮಲಗಿದ ಮೇಲೆ ಹೊರಬೈದ ಬೀಗ ಹಾಕಿದ್ದು ಹೆಬ್ಬಾಗ್ಲ ಮಲಗ್ತಾ. ಜೀವ ಬೆದರಿಕೆ ಅವಂಗೆ. ಹಂಗಾಗಿ ಹಂಗ್ ಮಾಡ್ತಾ ಇದ್ದ.